ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೋಡಿ, ತೊಂಡೆ ಗಿಡ ತುಂಬ ಭಾರಿ ಹಾಳಾಗಿರೋದು ಬಂದಿತ್ತಲ್ವ ಆನ್ಲೈನಲ್ಲಿ. ಇದನ್ನು ಹಾಕಿ ಹಾಗೋ ಹೀಗೋ ಮಾಡಿ ಇಷ್ಟರ ಮಟ್ಟಿಗೆ ಚಿಗುರಿಸಿದ್ದೀನಿ. ಇನ್ನು ಅದನ್ನು ಚೆನ್ನಾಗಿ ಆರೈಕೆ ಮಾಡಿ ನಾನು ಕಾಯಿ ತಗೊಳ್ಬೇಕು. ನೋಡಿ, ಕೊಳ್ತು ಹೋಗ್ತಾಯಿದೆ. ಬರಬೇಕಾದ್ರೇ ಫುಲ್ ಕೊಳ್ತೋಗಿತ್ತು. ನೋಡಿಲ್ಲ ವಿಡಿಯೋ ಅಂದರೆ ಫುಲ್ಲು ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ, ಆನ್ಲೈನಲ್ಲಿ ಈ ರೀತಿ ಬಂದಿತ್ತು. ಯಾವುದೂ ಚೆನ್ನಾಗಿರಲಿಲ್ಲ. ಇಲ್ಲಿ ತೆಗಿತಾ ಇದ್ದಾಗಲೇ ಎಲ್ಲ ಕೊಳ್ತು ಹೊರಗೆ ಬರ್ತಾಯಿತ್ತು. ತುಂಬ ಬೇಜಾರಾಯಿತು ಸ್ನೇಹಿತರೆ. ಆನ್ಲೈನಲ್ಲಿ ಬುಕ್ ಮಾಡ್ತೀವಿ, ಚೆನ್ನಾಗಿರೋದು ಕೊಡೋದೇ ಇಲ್ಲ, ರಿಟರ್ನೂ ಇರಲ್ಲ. ತುಂಬ ಮನಸ್ಸಿಗೆ ನಾನು ಕೆಲವೊಂದಷ್ಟು ವಿಡಿಯೋದಲ್ಲಿ ಮತ್ತು ಇದೇ ವಿಡಿಯೋನ ನಾನು ಹಾಕಿದ್ದೆ, ಯಾವ ರೀತಿಲಿ ಬಂದಿದೆ ಅಂದ್ಬಿಟ್ಟು. ನಾವು ಅಷ್ಟು ನೀಟಾಗಿ ಯಾವುದೇ ಒಂದು ಆನ್ಲೈನಲ್ಲಿ ಬುಕ್ ಮಾಡ್ತೀವಿ ಅಂದರೆ ಒಂದು ವಿಡಿಯೋ ತೆಗೆದಿಟ್ಕೊಳ್ಬೇಕು. ಯಾಕಂದರೆ ರಿಟರ್ನ್ ಕೊಡಬೇಕಾದಾಗ ಏನೇನೋ ಕೇಳ್ತಾರೆ. ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ನಾವು ವಿಡಿಯೋ ಮಾಡಿಲ್ಲ ಅಂದರೆ ಸಾಕ್ಷಿನೇ ಸಿಗೋಲ್ಲ. ಅದಕ್ಕೋಸ್ಕರ ಆನ್ಲೈನಲ್ಲಿ ಏನೇ ಬುಕ್ ಮಾಡಿದ್ರು ಪ್ರತಿಯೊಂದೂ ನಾವೊಂದು ವಿಡಿಯೋ ಮಾಡಿ ಇಟ್ಕೊಂಡ್ರೆ ಸೇಫರ್ ಸೈಡ್ ಅಂತ ನಾವು ಹೇಳಬಲ್ಲೆ. ನಾನು ಈ ರೀತಿ ವಿಡಿಯೋ ಮಾಡಿ ಅವ್ರಿಗೆ ಕೇಳಿಸಿದ್ರೆ, ಇಲ್ಲಮ್ಮ ರಿಟರ್ನ್ ನಾವು ತೊಗೊಳ್ಳಲ್ಲ ಅಂದ್ಬಿಟ್ರು. ಸರಿ, ಬೇಜಾರಾಗೋಯ್ತು. ಪ್ಯಾಕಿಂಗ್ ಏನೋ ಜೋರಾಗಿ ಮಾಡಿದ್ದಾರೆ, ಬೇಗನೆ ತೆಗೆದ್ವಿ. ಆ ಬೇಗೆಲ್ಲ ಗಿಡ ಸಾಮಾನ್ಯವಾಗಿ ಬುಕ್ ಮಾಡಿದ್ವಿ ಅಂದರೆ ಬಂದ ಕೂಡಲೇ ತೆಗೆದುಬಿಡ್ಬೇಕು. ಯಾಕಂದರೆ ಈ ರೀತಿ ಬುಕ್ ಮಾಡಿ ಕಳಿಸಿರ್ತಾರೆ ಪ್ಯಾಕ್ ಮಾಡಿಬಿಟ್ಟು. ಸಾರಿ, ನಾನೇನು ಮಾಡಿದೆ, ತಕ್ಷಣಕ್ಕೆಲ್ಲ ತೆಗೆದು ಎಲ್ಲ ನೋಡಿದ್ರೆ ಆ ಗಿಡ ಕಡ್ಡಿನೇ ಕೊಳ್ತು ಹೋಗ್ಬಿಟ್ಟಿತ್ತು. ಅದಕ್ಕೆ ಎಲ್ಲ ಕೇಳಿದ್ವಿ, ಅವ್ರು ಒಪ್ಪಲಿಲ್ಲ. ಸರಿ, ನಾನು ಮನಸ್ಸು ಮಾಡಿ ಹೇಗೋ ಚಿಗುರಿಸೋಣ ಅಂತ ಅಷ್ಟರ ಮಟ್ಟಿಗೆ ಚಿಗುರಿಸಿದ್ದೀನಿ. ನೋಡಬೇಕು, ತುಂಬ ಬೇಜಾರಾಯಿತು. ಕೊಟ್ಟಿರೋ ಕಡ್ಡಿಯಲ್ಲೇ ಏನು ಅಂತ ಆಗಷ್ಟೇ ಸುಮ್ಮನೆ ಹಂಗೆ ಸಿಗಿಸಿದ್ದಾರೆ. ಅದು ಕೆಳಗಡೆ ಬೇರು ಸಹ ಇರಲಿಲ್ಲ. ಹೇಗೆ ಬರುತ್ತೋ ಏನೋ ಅಂತ ತುಂಬ ಬೇಜಾರು ಮಾಡಿಕೊಂಡು ನೋಡೋಣ, ಇಷ್ಟರ ಮಟ್ಟಿಗಿದೆ, ಹೇಗೋ ನಾನು ಬೇರು ಬರೋ ಹಾಗೆ ಮಾಡೋಣ ಅಂಥೇಳಿ ಹಾಕಿದ್ದು. ಆಗಷ್ಟೇ ಇದನ್ನು ಚುಚ್ಚಿದಾರಷ್ಟೇ, ಕೆಳಗಡೆ ಬೇರೆ ಇರಲಿಲ್ಲ ಸ್ನೇಹಿತರೆ. ತುಂಬ ಮನಸ್ಸಿಗೆ ಬೇಜಾರಾಯಿತು. ದುಡ್ಡು ಕೊಟ್ಟಿರ್ತೀವಿ, ಒಳ್ಳೆ ರೀತಿನ ಕಳಿಸೋದಿಲ್ಲ. ಆನ್ಲೈನಲ್ಲಿ ನಾವು ತುಂಬ ಎಷ್ಟು ಸ್ಟಾರ್ ಕೊಡ್ತೀರಾ ಅಂತ ಹೇಳ್ತಾರೆ. ನಿಜಕ್ಕೂ ಬೇಜಾರಾಗುತ್ತೆ. ಈ ಥರ ನಾವು ಆನ್ಲೈನಲ್ಲಿ ಸ್ಟಾರ್ಸ್ಗಳ್ನ ಕೊಡೋಕ್ಕೆ ಹೋಗಬಾರ್ದು ಅನಿಸ್ಬಿಟ್ಟು ಬೇಜಾರಾಗೋಯ್ತು. ಗಿಡ ಒಂಚೂರು ಚೆನ್ನಾಗಿರಲಿಲ್ಲ. ಕಡ್ಡಿಗಳು ನೋಡ್ರಿ, ಇಷ್ಟು ಕೊಟ್ಟಿದ್ದಾರ, ಎಲ್ಲ ಕೊಳ್ತೋಗಿದೆ ಸ್ನೇಹಿತರೆ. ಏನೂ ಸಿಗಂಗಿಲ್ಲ, ಅಷ್ಟು ಹೊಲಸಾಗಿತ್ತು. ಸರಿ ಇರಲಿ, ನಾನೇ ಒಂದು ಪ್ರಯತ್ನ ಪಟ್ಟು ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಬರದೇ ಇರೋಂಥ ಗಿಡಗಳನ್ನೆಲ್ಲ ಬೆಳೆಸಿದ್ದೀನಂತೆ. ಇದು ಒಂದು ಪ್ರಯತ್ನ ಪಟ್ಟು ನೋಡೋಣ ಅಂತ ಹೇಳಿ ನಾನು ಗೊಬ್ಬರ, ಮಣ್ಣು, ಮರಳು ಹೀಗೆ ಎಲ್ಲನೂ ಸೇರಿಸಿ ನಾನು ಎಲ್ಲ ವಿಡಿಯೋದಲ್ಲೂ ತೋರಿಸಿದ್ದೀನಿ. ನಾನು ಯಾವ ರೀತಿ ಪಾಟ್ ಮಿಕ್ಸ್ ಮಾಡ್ತೀನಿ ಮತ್ತು ಗೊಬ್ಬರನ ಹೇಗೆ ಮಾಡ್ತೀನಿ ಪ್ರತಿಯೊಂದು ವಿಡಿಯೋನೂ ನಾನು ಕೊಟ್ಟಿದ್ದೀನಿ. ನೋಡಿ ಗೊತ್ತಿಲ್ಲ ಅಂದರೆ ಅದಕ್ಕೆ ನಾನೆಲ್ಲ ತೆಗೆದೆ. ಏನು ನೋಡಿ, ಸುಮ್ಮನೆ ಕಡ್ಡಿ ಕೊಟ್ಟಿದ್ದಾರೆ. ಈಗ ಜಸ್ಟ್ ಕಡ್ಡಿ ಕಳಿಸಿದಾರಷ್ಟೇ. ಅದೇನು ಕೆಳಗಡೆ ಬೇರು ಬಂದಿಲ್ಲ, ಏನೂ ಇಲ್ಲ ಸ್ನೇಹಿತರೆ. ಒಂದು ತೊಂಡೆ ಕಡ್ಡಿಯಲ್ಲಿ ಕಟ್ ಮಾಡಿಬಿಟ್ಟು ಸಿಗಿಸ್ಬಿಟ್ಟು ಈ ರೀತಿ ಮೋಸ ಮಾಡ್ತಾರೆ. ತುಂಬ ಬೇಜಾರಾಗೋಯ್ತು. ಸರಿ, ಕಡ್ಡಿಯಲ್ಲೇ ಚಿಕ್ಕಿಸಿ ನಾನೇ ಒಂಚೂರು ಏನಾದರೂ ವ್ಯವಸ್ಥಿತವಾಗಿ ಮಾಡೋಣ ಅಂಥೇಳಿ ಮಣ್ಣು, ಗೊಬ್ಬರ ಎಲ್ಲ ಹಾಕಿ ಪ್ರಯತ್ನ ಪಟ್ಟಿರೋದಕ್ಕೆ ಅಷ್ಟು ಮಟ್ಟಿಗೆ ಚಿಗುರಿದೆ. ನೋಡೋಣ, ಹಾಗೆ ಚೆನ್ನಾಗಿ ಬಂದರೆ, ಕಾಯಿ ಕಚ್ಚಿದ್ರೆ ಹಾಗೆ ಇನ್ನೊಂದಷ್ಟು ವಿಡಿಯೋ ಮಾಡ್ತೀನಿ. ಹೇಳಿದ್ದೆ ನಾನು, ಪ್ರತಿಯೊಂದು ಅಪ್ಡೇಟ್ ನಾನು ಕೊಡ್ತೀನಿ. ಯಾಕಂದರೆ ನನಗೆ ತುಂಬ ಬೇಜಾರಾಗಿದೆ, ಬರುತ್ತೋ ಇಲ್ವೋ ಅಂತಲೇ ಬೇಜಾರು. ಆದರೆ ಬರೋ ಮಟ್ಟಕ್ಕೆ ಪ್ರಯತ್ನ ಪಡಬೇಕು. ಪಟ್ಟರೆ ತಾನೇ ಗಿಡಗಳ್ನ ಈ ಥರ ಎಲ್ಲ ಇದ್ದೇ ಇರುತ್ತೆ. ನಾವು ಒಂದು ಟೆರೆಸ್ ಗಾರ್ಡನ್ ಅಂತ ಮಾಡಿದ್ಮೇಲೆ ಈ ರೀತಿ ಎಲ್ಲ ನಾವು ಸರ್ಕಸ್ ಮಾಡಲೇಬೇಕು. ಕೆಲವೊಂದು ಟೈಮಲ್ಲಿ ಈ ರೀತಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಕೊಡೋರು ನೀಟಾಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಹಾಗನ್ಕೊಂಡು ಮತ್ತು ಇದೆಲ್ಲ ಹೀಗೆ ನಾನು ಟ್ರೈ ಮಾಡಿ ಮಣ್ಣು, ಗೊಬ್ಬರ, ಆಮೇಲೆ ತುಂಬ ಗಾಢವಾಗಿ ಗೊಬ್ಬರನೂ ಹಾಕಬಾರ್ದು. ಈ ತೊಂಡೆ ಕಡ್ಡಿಗೆ ಹೆಚ್ಚು ಸ್ವಲ್ಪ ಕೆಂಪು ಮಣ್ಣು ಇರಬೇಕು, ಸ್ವಲ್ಪ ಮಟ್ಟಿಗೆ ಗೊಬ್ಬರ ಇರಬೇಕು. ಗೊಬ್ಬರ ಅಂದರೆ ಹಸುವಿನ ಸಗಣಿ ಆಗಿರ್ಬೋದು, ಮತ್ತು ಹೆಚ್ಚು ಬೂದಿ ಈ ತೊಂಡೆ ಗಿಡಕ್ಕೆ ಒಳ್ಳೆಯದು ಸ್ನೇಹಿತರೆ.
ಅದಕ್ಕೆ ಚಿಗುರ್ಲಿ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಹಾಕಿದ್ದು ವಿಡಿಯೋ ನಾನು ಹಿಂದೆ ತೋರಿಸಿದ್ದೆ. ಇವಾಗ ನೋಡಿ ಇದೇನು ಬೇರೆಲ್ಲ ಇರಲೇ ಇಲ್ಲ, ಸುಮ್ಮನೆ ಹಂಗೆ ಚುಚ್ಚಿದ್ದೀನಿ, ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ. ಈ 2 ಬಿಟ್ಟರೆ ಬೇರೆ ಯಾವುದು ಬಂದಿಲ್ಲ ಸ್ನೇಹಿತರೆ. ಹಿಂಗೆ ತೆಗೆದ್ರೆ ಸಾಕು ಕೊಳ್ತೋಗುತ್ತೆ. ಇದರಲ್ಲೂ ಸಾಕಷ್ಟು ಎಲ್ಲ ಕೊಳ್ತೋಗಿತ್ತು, ಬರಲ್ಲ ಅಂತ ಗೊತ್ತಿತ್ತು. ಯಾವುದೋ ಒಂದು ಆಸೆ, ಎಲ್ಲೋ ಒಂದು ಮೂಲೆ ಕಡೆ ಬರುತ್ತೋ ಏನೋ ಚಿಗುರುತ್ತೇನೋ ಅನ್ನೋ ಒಂದು ಆಸೆಯಿಂದ ಹಾಕಿದ್ದೆ. ಒಂದು 2 ಕಡೆ ಅಷ್ಟೇ ಬಳ್ಳಿ ಬಂದಿರೋದು ಚಿಗುರಿ, ಅದು ತುಂಬ ಪ್ರಯತ್ನ ಪಟ್ಟಿರೋದಕ್ಕೆ ಬೂದಿ ಎಲ್ಲ ತರಿಸಿ ಎಲ್ಲ ಹಾಕಿದ್ದೀನಿ, ನೋಡೋಣ ಅಂದ್ಕೊಂಡು. ಇವಾಗ ನೋಡಿ ಈ ರೀತಿಯೇ ನಾನು ಹಾಕಿದ್ದು. ನೋಡಿ ಈ ಕಡ್ಡಿ ಅಂತೂ ಕೊಳತೆ ಹೋಗಿದೆ. ಹಿಂಗೆ ತೆಗೆದೆ ನಾನು, ಹಾಗೆ ಕೊಳೆತ್ಕೊಂಡು ಹಾಗೆ. ಅದು ಏನಂದರೆ ಸಣ್ಣ ಕಡ್ಡಿ ಸ್ನೇಹಿತರೆ, ಬಲ್ತಿಲ್ಲ ನೋಡ್ರಿ. ಈ ರೀತಿ ಈ ಮದ್ದಿದ್ದು ಆ ಸೈಡಲ್ಲಿರೋದಷ್ಟೇ, ಇನ್ಯಾವ ಕಡ್ಡಿನೂ ಚಿಗುರಿಲ್ಲ, ಬರಲಿಲ್ಲ ಸ್ನೇಹಿತರೆ. ನೋಡಿ ಸಗಣಿ ಆಗಲಿ ಇದು ಬೂದಿ ಆಗಲಿ ಹಾಕಿ ನಾನು ಈ ರೀತಿ ಚಿಗುರನ್ನ ಬರ್ಸಿದ್ದೀನಿ. ಹೀಗೆ ಕಾಯಿ ಕೊಟ್ಬಿಟ್ರೆ ಸಾಕು, ಪ್ರತಿಯೊಂದು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹೋಗಿ ಬರ್ತೀನಿ ಸ್ನೇಹಿತರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.